ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ಈ ವಿಶೇಷ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆರ್ಥಿಕ ಸ್ವಾಗತ. ಫ್ರೆಂಡ್ಸ್, ಮುಂದಿನ ಕೆಲವು ದಿನಗಳು ನಿಮ್ಮ ಜೀವನದಲ್ಲಿ ಬಹಳ ಮಹತ್ವಪೂರ್ಣವಾಗಿರುತ್ತೆ. ನೀವು ಇಷ್ಟು ದಿನ ಅನುಭವಿಸಿದ ಕಷ್ಟಗಳಿಗೆ ಈಗ ಫಲ ಸಿಗುವ ಸಮಯ ಬಂದಿದೆ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ಗಮನದಿಂದ ನೋಡಿ, ಯಾಕೆಂದರೆ ನಾನು ಹೇಳಲಿರುವ ವಿಷಯಗಳು ನಿಮ್ಮ ಜೀವನದ ತಿರುವಾಗಬಹುದು. ಮೊದಲು ಭಕ್ತಿಯಿಂದ ಶನಿದೇವ್ ಅಂತ ಕಮೆಂಟಲ್ಲಿ ಬರೀರಿ. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಮೆಂಟಲ್ಲಿ ಜೈ ಶನಿದೇವ್ ಅಂತ ಬರೆಯೋದನ್ನು ಯಾವತ್ತೂ ಮರಿಬೇಡಿ. ಫ್ರೆಂಡ್ಸ್, ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಅನ್ನೋದು ಶುರುವಾಗ್ತಾ ಇದೆ. ನೀವು ಇಷ್ಟು ದಿನ ಮಾಡಿದ ಪರಿಶ್ರಮಕ್ಕೆ ಫಲ ದೊರೆಯುತ್ತೆ. ನಿಮ್ಮ ವಿರುದ್ಧ ಕೆಲಸ ಮಾಡಿದವರು ಈಗ ನಿಮ್ಮ ಮುಂದೆ ತಲೆಬಾಗ್ತಾರೆ. ಮುಂದಿನ 7 ದಿನಗಳಲ್ಲಿ ನಿಮಗೆ 3 ದೊಡ್ಡ ಅವಕಾಶಗಳು ಬರಬಹುದು. ಹಣಕಾಸಲ್ಲಿ ಲಾಭ, ಹೊಸ ಪರಿಚಯದಿಂದ ಲಾಭ, ಕುಟುಂಬದಲ್ಲಿ ಸಂತೋಷದ ಸುದ್ದಿ. ಆದರೆ ಒಂದು ಮುಖ್ಯ ಎಚ್ಚರಿಕೆ, ನಿಮ್ಮ ಹತ್ತಿರದವರಿಂದಲೇ ಮೋಸ ಆಗುವ ಸಾಧ್ಯತೆ ಇರುತ್ತೆ. ನೀವು ಯಾರನ್ನಾದರೂ ತುಂಬ ನಂಬಿದರೆ ಸ್ವಲ್ಪ ದೂರ ಇಡಬೇಕು. ಹಣಕಾಸು ವಿಷಯ, ಹಳೆಯದಾಗಿ ಅಟಕಿದ ಹಣ ಬರುತ್ತೆ, ಆದರೆ ಹೊಸ ಹೂಡಿಕೆ ಮಾಡಬೇಕಾದ್ರೆ ಯೋಚನೆ ಮಾಡಿ ಮಾಡಬೇಕಾಗುತ್ತೆ. ಪ್ರೀತಿ ಮತ್ತು ಸಂಬಂಧ, ನಿಮ್ಮ ಜೀವನದಲ್ಲಿ ಒಂದು ವಿಶೇಷ ವ್ಯಕ್ತಿ ಪ್ರವೇಶ ಮಾಡ್ಬೋದು. ಆ ವ್ಯಕ್ತಿ ನಿಮ್ಮ ಜೀವನವನ್ನು ಉತ್ತಮ ದಿಕ್ಕಿನಲ್ಲಿ ಕೊಂಡೊಯ್ಯಬಹುದು, ಆದರೆ ತ್ವರಿತ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಇನ್ನು ಉದ್ಯೋಗ ಮತ್ತು ವ್ಯವಹಾರ, ಕೆಲವು ಅಡೆತಡೆಗಳು ಬರುತ್ತೆ, ಆದರೆ ನೀವು ಸಹನೆ ಇಟ್ಟರೆ ಯಶಸ್ಸು ನಿಮ್ಮದೇ ಆಗುತ್ತೆ. ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನು ಮೆಚ್ಚಬಹುದು. ಸ್ವಲ್ಪ ಒತ್ತಡ ಮತ್ತು ದಣಿವು ಕಾಣಬಹುದು, ಆದ್ದರಿಂದ ವಿಶ್ರಾಂತಿ ತೆಗೆದುಕೊಳ್ಳಿ. ಇನ್ನು ಮುಖ್ಯ ಸೂಚನೆ ಹೇಳೋದಾದರೆ, ನಿಮ್ಮ ಯೋಚನೆಗಳನ್ನು ಯಾರಿಗೂ ಹೇಳಬೇಡಿ. ನಿಮ್ಮ ಯಶಸ್ಸನ್ನು ನಿಶ್ಶಬ್ದವಾಗಿ ಕಟ್ಟಿಕೊಳ್ಳಿ. ಫ್ರೆಂಡ್ಸ್, ಈ ಸಮಯದಲ್ಲಿ ನೀವು ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ ನಡೆದುಕೊಂಡ್ರೆ ನಿಮ್ಮ ಜೀವನದಲ್ಲಿ ದೊಡ್ಡ ಯಶಸ್ಸು ಅನ್ನೋದು ಖಚಿತವಾಗಿ ಬರುತ್ತೆ. ನೀವು ಯಾವಾಗಲೂ ಒಂದು ನೆನಪಿಟ್ಕೊಂಡ್ಬಿಡಿ, ನಿಮ್ಮ ಕೋಪವನ್ನು ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ಳಿ, ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸ್ವತಃ ಪರಮಾತ್ಮನಾದ ಶಿವನೇ ತನ್ನ ಕೋಪವನ್ನು ಕಂಟ್ರೋಲ್ ಇಟ್ಕೊಂಡು ಶಾಂತಿಯನ್ನು ಕಾಪಾಡಿಕೊಳ್ತಾರೆ. ಕೋಪದಿಂದ ಯಾವ ಕೆಲಸವೂ ಆಗೋದಿಲ್ಲ. ಕೋಪದಿಂದ ಎಲ್ಲವೂ ಕೂಡ ಹಾಳಾಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟಲ್ಲಿ ಜೈ ಶನಿದೇವ ಅಂತ ಬರೆಯೋದನ್ನು ಮರಿಬೇಡಿ. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಇನ್ನೂವರೆಗೂ ಕೂಡ ವಿಡಿಯೋ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಜೈ ಶನಿದೇವ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.